3 ವರ್ಷದ ಬಾಲಕಿ ಮೇಲೆ ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನ ಮಾರತ್ಹಳ್ಳಿ ಠಾಣಾ ವ್ಯಾಪ್ತಿಯಲ್ಲಿರುವ ನರ್ಸರಿ ಶಾಲೆಯ ಸುತ್ತಮುತ್ತ ವಿದ್ಯಾರ್ಥಿಗಳ ಪೋಷಕರು ಜಮಾಯಿಸುತ್ತಿದ್ದಾರೆ. ನರ್ಸರಿ ಶಾಲೆ ಬಳಿ 2 ಕೆಎಸ್ಆರ್ಪಿ ತುಕಡಿ ನಿಯೋಜಿಸಲಾಗಿದೆ. ಇನ್ನು ನರ್ಸರಿ ಶಾಲೆ ಪ್ರಾಂಶುಪಾಲರ ವಿರುದ್ಧ ನಿರ್ಲಕ್ಷ್ಯದ ಆರೋಪ ಹೊರಿಸುತ್ತಿರುವ ಪೋಷಕರು ಡಾಕ್ಟರ್ ವೀಣಾರನ್ನ ಮುಖ್ಯ ಆರೋಪಿಯನ್ನಾಗಿ ಮಾಡಬೇಕು ಅಂತ ಆಗ್ರಹಿಸುತ್ತಿದ್ದಾರೆ. ಅಷ್ಟೇ ಅಲ್ಲ, ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಾಂಶುಪಾಲರ ನಿರ್ಲಕ್ಷ್ಯದ ಬಗ್ಗೆ ಆರೋಪಿಸಿ ಇದರ ವಿರುದ್ಧ ಆರೋಪಿಯ ವಿರುದ್ಧ ಪ್ರಾಂಶುಪಾಲರಿಗೆ ದೂರನ್ನ ನೀಡಿದ್ರೂ ಕೂಡ ಯಾವುದೇ ರೀತಿಯ ಕ್ರಮಕ್ಕೆ ಆಕೆ ಮುಂದಾಗಲಿಲ್ಲ ಅನ್ನೋದನ್ನ ಕೂಡ ದೂರಿನಲ್ಲಿ ಉಲ್ಲೇಖಿಸಲಾಗಿದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಶಾಲೆಗೆ ವಿಎಸ್ ಉಗ್ರಪ್ಪ ನೇತೃತ್ವದ ಮಹಿಳಾ ಮಕ್ಕಳ ದೌರ್ಜನ್ಯ ತಡೆ ಸಮಿತಿ ಭೇಟಿ ನೀಡುವ ಸಾಧ್ಯತೆ ಕೂಡ ಇದೆ. ಫೆಬ್ರವರಿ 17ರಂದು ಶಾಲೆಯಲ್ಲಿ ನರ್ಸರಿ ಓದ್ತಾ ಇದ್ದ 3 ವರ್ಷದ ಬಾಲಕಿ ಮೇಲೆ ಶಾಲೆಯ ಸೂಪರ್ವೈಸರ್ ಆಗಿರುವ ಮಂಜುನಾಥ್ ಎಂಬಾತ ಲೈಂಗಿಕ ದೌರ್ಜನ್ಯ ಎಸಗಿದ್ದಾನೆ ಅನ್ನೋ ಆರೋಪ ಕೇಳಿಬಂದಿತ್ತು. ಬಳಿಕ ಪೋಷಕರು ದೂರು ನೀಡುತ್ತಿದ್ದಂತೆ ಎಫ್ಐಆರ್ ದಾಖಲಿಸಿದ ಮಾರತ್ಹಳ್ಳಿ ಪೊಲೀಸರು ಅವತ್ತೇ ಮಂಜುನಾಥ್ನನ್ನ ಅರೆಸ್ಟ್ ಕೂಡ ಮಾಡಿದ್ರು. ಆದರೆ ತಮ್ಮ ಮಗಳಿಗಾದ ಸ್ಥಿತಿ ಮತ್ಯಾರಿಗೂ ಆಗಬಾರದು ಅಂತ ಪ್ರತಿಭಟನೆಗೆ ಇಳಿದ ಮಗುವಿನ ಪೋಷಕರಿಗೆ ಇತರೆ ಮಕ್ಕಳ ಪೋಷಕರು ಸಾಥ್ ನೀಡುತ್ತಿದ್ದಾರೆ. ತಕ್ಷಣವೇ ಶಾಲೆಯನ್ನ ಲಾಕ್ ಮಾಡುವಂತೆ ಪೋಷಕರು ಆಗ್ರಹಿಸಿದ್ರು. ಇನ್ನು ಆರೋಪಿ ಮಂಜುನಾಥ್ ಅರೆಸ್ಟ್ ಆಗ್ತಿದ್ದಂತೆ ಖುದ್ದು ಪ್ರಾಂಶುಪಾಲರೇ ಕರೆ ಮಾಡಿ ದೂರನ್ನ ಹಿಂಪಡೆಯುವಂತೆ ಒತ್ತಡ ಹೇರಿದ್ರು ಅಂತಲೂ ಬಾಲಕಿ ಪೋಷಕರು ಆರೋಪಿಸಿದ್ದಾರೆ. ಆದರೆ ಈ ಆರೋಪ ತಳ್ಳಿಹಾಕಿದ ಪ್ರಾಂಶುಪಾಲರು, ನಾವು ಕೂಡ ಪೊಲೀಸರಿಗೆ ದೂರು ನೀಡಿದ್ವಿ, ನಾವು ಪೋಷಕರ ಪರವಾಗಿಯೇ ಇದ್ದೇವೆ ಅಂತ ತಿಳಿಸಿದ್ದಾರೆ. ಆದರೂ ಪಟ್ಟು ಬಿಡದ ಪೋಷಕರು ಶಾಲೆಯನ್ನ ಬಂದ್ ಮಾಡಿಸಿದ್ದಾರೆ. ಪ್ರಾಂಶುಪಾಲರಾದ ಡಾಕ್ಟರ್ ವೀಣಾರನ್ನ ಮುಖ್ಯ ಆರೋಪಿಯನ್ನಾಗಿ ಮಾಡಬೇಕು ಅಂತ ಆಗ್ರಹಿಸುತ್ತಿದ್ದಾರೆ. ಫೆಬ್ರವರಿ 17ರಂದು ಬೆಳಕಿಗೆ ಬಂದಿದ್ದ ಪ್ರಕರಣ ಇದು. 3 ವರ್ಷದ ಪುಟ್ಟ ಬಾಲಕಿಯ ಮೇಲೆ ಶಾಲೆಯ ಸೂಪರ್ವೈಸರ್ ಮಂಜುನಾಥ್ ಲೈಂಗಿಕ ದೌರ್ಜನ್ಯವನ್ನ ನಡೆಸಿದ್ದಾನೆ ಅನ್ನೋ ಆರೋಪ ಕೇಳಿಬಂದಿರುತ್ತೆ. ತಕ್ಷಣ ಬಾಲಕಿಯ ಪೋಷಕರು ಶಾಲೆಗೆ ಕೂಡ ಮಾಹಿತಿಯನ್ನ ತಿಳಿಸ್ತಾರೆ. ಹಾಗೆ ಪೊಲೀಸ್ ಠಾಣೆಗೂ ಕೂಡ ದೂರನ್ನ ದಾಖಲಿಸುತ್ತಾರೆ. ಅವತ್ತೇ ಆರೋಪಿ ಮಂಜುನಾಥ್ನನ್ನ ಅರೆಸ್ಟ್ ಮಾಡಲಾಗಿತ್ತಾದ್ರೂ ಕೂಡ ಇಡೀ ಘಟನೆಯಲ್ಲಿ ಶಾಲೆಯ ಪ್ರಾಂಶುಪಾಲರು ಸಾಕಷ್ಟು ನಿರ್ಲಕ್ಷ್ಯವನ್ನ ವಹಿಸಿದ್ರು. ಜೊತೆಗೆ ದೂರನ್ನ ವಾಪಸ್ ಪಡೆಯುವಂತೆ ಒತ್ತಡವನ್ನ ಕೂಡ ಹೇರಿದ್ರು ಅನ್ನೋ ಆರೋಪ ಇದೀಗ ಪೋಷಕರ ಕಡೆಯಿಂದ ಕೇಳಿ ಬರ್ತಾ ಇರೋದು. ಇನ್ನು ಬಾಲಕಿಯ ಪೋಷಕರಿಗೆ ಇತರೆ ಮಕ್ಕಳ ಪೋಷಕರು ಕೂಡ ಸಾಥ್ ನೀಡಿದ್ದು ಶಾಲೆಯ ಬಳಿಯಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಪೋಷಕರು ಇದೀಗ ಜಮಾವಣೆಗೊಳ್ತಿದ್ದಾರೆ. ಶಾಲೆಯ ಪ್ರಾಂಶುಪಾಲೆ ಡಾಕ್ಟರ್ ವೀಣಾರನ್ನ ಕೂಡ ಪ್ರಕರಣದಲ್ಲಿ ಆರೋಪಿಯನ್ನಾಗಿ ಮಾಡಬೇಕು ಅನ್ನೋ ಆಗ್ರಹವನ್ನ ಅಲ್ಲಿ ನೆರೆದಿರುವ ಪೋಷಕರು ಮಾಡ್ತಿದ್ದಾರೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ನರ್ಸರಿ ಶಾಲೆ ಮುಖ್ಯಸ್ಥರನ್ನ ಕೂಡ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. 3 ವರ್ಷದ ಬಾಲಕಿ ಮೇಲೆ ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನ ಮಾರತ್ಹಳ್ಳಿ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ನಡೆದಿತ್ತು. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನರ್ಸರಿ ಶಾಲೆ ಮುಖ್ಯಸ್ಥರನ್ನ ಕೂಡ ಇದೀಗ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. 3 ವರ್ಷದ ಬಾಲಕಿ ಮೇಲೆ ಲೈಂಗಿಕ ದೌರ್ಜನ್ಯ ನಡೆದ ಆರೋಪ ಕೇಳಿ ಬಂದಿತ್ತು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ನರ್ಸರಿ ಶಾಲೆಯ ಮುಖ್ಯಸ್ಥನನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಬೆಳಗಿನಿಂದಲೇ ಸಾಕಷ್ಟು ಸಂಖ್ಯೆಯಲ್ಲಿ ಪೋಷಕರು ಶಾಲೆಯ ಬಳಿಯಲ್ಲಿ ಜಮಾವಣೆಗೊಳ್ತಾ ಇದ್ರು. ಸಂಬಂಧಪಟ್ಟ ಶಾಲೆಯ ಪ್ರಾಂಶುಪಾಲರನ್ನ ಕೂಡ ಪ್ರಮುಖ ಆರೋಪಿಯನ್ನಾಗಿ ಮಾಡಬೇಕು ಅನ್ನೋ ಆಗ್ರಹವನ್ನ ವ್ಯಕ್ತಪಡಿಸ್ತಾ ಇದ್ರು. ಇದೀಗ ಆ ಶಾಲೆಯ ಮುಖ್ಯಸ್ಥನನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ. ಬೆಂಗಳೂರಿನ ಮಾರತ್ಹಳ್ಳಿ ಠಾಣಾ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರ್ತಕ್ಕಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನರ್ಸರಿ ಶಾಲೆಯ ಮುಖ್ಯಸ್ಥನನ್ನ ಇದೀಗ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಇನ್ನು ಪ್ರಕರಣದ ಪ್ರಮುಖ ಆರೋಪಿ ಮಂಜುನಾಥ್, ಸ್ಕೂಲ್ನ ಸೂಪರ್ವೈಸರ್ ಮಂಜುನಾಥ್ನನ್ನ ಶುಕ್ರವಾರವೇ ಅರೆಸ್ಟ್ ಮಾಡಲಾಗಿತ್ತು. ಹೀಗಾಗಿ ಇದಾದ ನಂತರವೂ ಕೂಡ ಪೋಷಕರು ಶಾಲೆಯ ಪ್ರಿನ್ಸಿಪಲ್ ಅನ್ನ ಅರೆಸ್ಟ್ ಮಾಡಬೇಕು ಅಥವಾ ಅವರನ್ನ ವಿಚಾರಣೆಗೆ ಒಳಪಡಿಸಬೇಕು ಅನ್ನೋ ಆಗ್ರಹವನ್ನ ಇಡ್ತಾ ಇದ್ರು. ಇದೀಗ ಮಾರತ್ಹಳ್ಳಿ ಠಾಣೆಗೆ ಶಾಲೆಯ ಮುಖ್ಯಸ್ಥನನ್ನ ಕರೆದುಕೊಂಡು ಹೋಗ್ಲಾಗ್ತಾ ಇದೆ. ಅದನ್ನ ವಶಕ್ಕೆ ಪಡೆಯಲಾಗಿದೆ. 3 ವರ್ಷದ ಬಾಲಕಿ ಮೇಲೆ ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನರ್ಸರಿ ಶಾಲೆಯ ಮುಖ್ಯಸ್ಥನನ್ನ ಇದೀಗ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆಗೆ ಒಳಪಡಿಸಿದ್ದಾರೆ. ನರ್ಸರಿ ಶಾಲೆಯ ಮುಖ್ಯಸ್ಥನನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಇನ್ನು ದೃಶ್ಯದಲ್ಲಿ ಗಮನಿಸಬಹುದಾಗಿದೆ, ಶಾಲೆಯ ಮುಖ್ಯಸ್ಥ ಈತನನ್ನ ಇದೀಗ ಪೊಲೀಸರು ವಶಕ್ಕೆ ಪಡೆದಿದ್ದು ಆತನ ವಿಚಾರಣೆಗೆ ಒಳಪಡಿಸಿದ್ದಾರೆ. ಮತ್ತೊಂದು ಬದಿಯಲ್ಲಿ ಆರೋಪಿ ಮಂಜುನಾಥ್ ಏನು ಶುಕ್ರವಾರ ಅರೆಸ್ಟ್ ಮಾಡಲಾಗಿದೆ, ಆತನ ಭಾವಚಿತ್ರವನ್ನ ಕೂಡ ಗಮನಿಸಬಹುದಾಗಿದೆ.
ಇವಾಗ ಮತ್ತಷ್ಟು ಡೀಟೇಲ್ಸ್ ಕೊಡ್ಲಿಕ್ಕೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ನಮ್ಮ ಪ್ರತಿನಿಧಿ ಪ್ರಸನ್ನ. ಶಾಲೆಯ ಮುಖ್ಯಸ್ಥನನ್ನ ಇದೀಗ ಪೊಲೀಸರು ವಶಕ್ಕೆ ಪಡೆದಿರೋದು, ಸೊ ಏನ್ ಅಪ್ಡೇಟ್ ಇದೆ ಈ ಬಗ್ಗೆ? ಮಿತಾ, ಪ್ರಮುಖವಾಗಿ ಇದೀಗ ವಿಚಾರಣೆ ತೀವ್ರ ಹಂತವನ್ನ ಪಡೆದುಕೊಳ್ತಾ ಇದೆ. ಇನ್ನಷ್ಟು ತೀವ್ರಗೊಳಿಸಿ ವಿಚಾರಣೆ ನಮ್ಮ ಪೊಲೀಸರು ನಡೆಸ್ತಾ ಇರುವಂತದ್ದು. ಈ ಹಿನ್ನೆಲೆಯಲ್ಲಿ ಇವತ್ತು ಪ್ರಿನ್ಸಿಪಾಲ್ ಡಾಕ್ಟರ್ ಬೀನಾ ಅವ್ರನ್ನ ಬಂಧಿಸಬೇಕು ಮತ್ತು ಅವ್ರನ್ನೇ ಮುಖ್ಯ ಆರೋಪಿಯನ್ನಾಗಿ ಮಾಡಬೇಕು ಅನ್ನುವಂತಹ ಆಗ್ರಹವನ್ನ ಇಟ್ಕೊಂಡು ಪೋಷಕರು ನರ್ಸರಿ ಶಾಲೆಯ ಮುಂದೆ ಜಮಾಯಿಸಿದ್ರು. ಈ ಹಿನ್ನೆಲೆಯಲ್ಲಿ ಆ ಒಂದು ಇಡೀ ನರ್ಸರಿಯ ಭಾರತೀಯ ಮಟ್ಟದ ಮುಖ್ಯಸ್ಥರಾಗಿರುವಂತಹ ಕೌನ್ಸಿಲಿಂಗ್ ಮತ್ತು ಅಕಾಡೆಮಿಕ್ ನ ಮುಖ್ಯಸ್ಥ ಆಗಿರುವಂತಹ ಕಿಂಗ್ಸ್ಟನ್ ಕೂಡ ಶಾಲೆಗೆ ಆಗಮಿಸಿದ್ರು. ಪೋಷಕರ ಜೊತೆಗೂ ಕೂಡ ಮಾತನಾಡಿದ್ರು. ಈ ಸಂದರ್ಭದಲ್ಲಿ ಸ್ಥಳಕ್ಕೆ ಬಂದಂತಹ ಪೊಲೀಸರು ಈ ಕಿಂಗ್ಸ್ಟನ್ ಅನ್ನು ಕೂಡ ತಮ್ಮ ವಶಕ್ಕೆ ತೆಗೆದುಕೊಂಡಿದ್ದಾರೆ. ವಿಚಾರಣೆಯ ಹಂತವನ್ನು ಇನ್ನಷ್ಟು ತೀವ್ರಗೊಳಿಸುವಂತಹ ಕಾರಣಕ್ಕೋಸ್ಕರ ಮತ್ತು ಯಾವೆಲ್ಲ ಲೋಪದೋಷಗಳನ್ನ ಈ ಒಂದು ನರ್ಸರಿ ಶಾಲೆ ಎಸಗಿದೆ ಅನ್ನುವಂತಹ ಕೂಲಂಕುಷ ಪರಿಶೀಲನೆಯನ್ನ ನಡೆಸೋದಕ್ಕೋಸ್ಕರ ಭಾರತೀಯ ಮಟ್ಟದ ಪ್ರಮುಖ ಆಗಿರುವಂತಹ ಕೌನ್ಸಿಲಿಂಗ್ ಮತ್ತು ಅಕಾಡೆಮಿಕ್ ಹೆಡ್ ಆಗಿರುವಂತಹ ಕಿಂಗ್ಸ್ಟನ್ ಅನ್ನ ಪೊಲೀಸರು ವಶಕ್ಕೆ ತೆಗೆದುಕೊಂಡು ವಿಚಾರಣೆಯನ್ನ ಮುಂದುವರಿಸಿದ್ದಾರೆ. ಸ್ಮಿತಾ, ಧನ್ಯವಾದ ಪ್ರಸನ್ನ ಮಾಹಿತಿಗಾಗಿ.